ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಇಲ್ಲೊಂದು ನಮಗೆ ಒಂದೆರಡು ವಿದ್ಯಾರ್ಥಿಗಳು ಕಾಮೆಂಟ್ಗಳನ್ನು ಹಾಕಿದ್ರು. ಸರ್ ನೋಡಿ, ಇಲ್ಲಿಂದ ನೋಟಿಫಿಕೇಶನ್ ಇಶ್ಯೂ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ. ನೋಟಿಫಿಕೇಶನ್ ರಿಗಾರ್ಡಿಂಗ್ ಎಕ್ಸ್ಟೆನ್ಷನ್ ಆಫ್ ಸ್ಟೂಡೆಂಟ್ ಡೀಟೇಲ್ಸ್ ಆನ್ಲೈನ್ ಎಂಟ್ರಿ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಯಾಕಂತಂದರೆ ಇದು ಏನೋ ಒಂದು ರಿಜಿಸ್ಟ್ರೇಷನ್ ಬಂದಿದೆ ಅಂತ ಕೇಳಿ ನೀವು ಏನು ಮಾಡಿದ್ದೀರಿ ಅಂದರೆ ಕಾಮೆಂಟನ್ನು ಹಾಕಿದಿರಿ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಇದೊಂದು ಆದೇಶ ಬಂದಿರುವಂಥದ್ದು ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ, ಇದು ನಿನ್ನೆನೇ ಮಾಡಿದ್ದಾರೆ. ಓಕೆ, ನಾನು ಇದನ್ನು ಬಿಟ್ಟಿದ್ದೆ, ಬಟ್ ಇದು ನಿಮ್ಮಲ್ಲಿ ಕನ್ಫ್ಯೂಷನ್ ಇರೋದ್ರಿಂದ ಈ ವಿಡಿಯೋ ಮುಖಾಂತರ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಯಾರಾಮೆಡಿಕಲ್ ರಿಲೇಟೆಡ್ ಇನ್ಫಾರ್ಮೇಷನ್ಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಚಿಕ್ಕದಂಥ ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಅಂದರೆ ದುಡ್ಡುಗಿರಿ ಕೊಡಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಾಕು. ಈ ಒಂದು ಆದೇಶದಲ್ಲಿ ಏನಿದೆ ಅಂತಂದರೆ, ಏನು 2025ರಲ್ಲಿ ಅಡ್ಮಿಷನ್ ಆಗಿದ್ದು, ಈಗ ನೀವು ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ಅಡ್ಮಿಷನ್ ಆಗಿತ್ತು, ಆ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳದ್ದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಬೋರ್ಡಿಗೆ ಒಪ್ಪಿಸಬೇಕಾಗತ್ತೆ. ಯಾರು? ಪ್ಯಾರಾಮೆಡಿಕಲ್ ಬೋರ್ಡಿಗೆ. ಪ್ಯಾರಾಮೆಡಿಕಲ್ ಎಲ್ಲ ಕಾಲೇಜಿನವರು, ಗೌರ್ಮೆಂಟ್ ಕಾಲೇಜಿರಲಿ ಪ್ರೈವೇಟ್ ಕಾಲೇಜಿರಲಿ, ಇವರೆಲ್ಲ ಏನು ಮಾಡಬೇಕಂದ್ರೆ ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಿ ಅದಕ್ಕೆ 500 ರೂಪಾಯಿ ಪೇಮೆಂಟನ್ನು ಮಾಡಿ ಹೋಗಿ ಇಟ್ಟು ಬರಬೇಕು. ಅದಕ್ಕೆ ಸಂಬಂಧಿಸಿದಂತೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಎಲ್ಲ ಕಾಲೇಜುಗಳಿಗೆ ಮಾಹಿತಿ ಕೊಟ್ಟಿರೋದೇನಂತಂದರೆ, ಈಗಾಗಲೇ ನೀವು ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ, ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡಿರಿ, ಇನ್ನೂ ಸ್ವಲ್ಪ ದಿನಾಂಕಗಳನ್ನು ದಂಡದೊಂದಿಗೆ ನೀವು 9ನೇ ತಾರೀಕು ತನಕ 500 + 200 ರೂಪಾಯಿ ದಂಡದೊಂದಿಗೆ, ಪ್ರತಿ ವಿದ್ಯಾರ್ಥಿಗಳ ದಂಡದೊಂದಿಗೆ ಡಾಕ್ಯುಮೆಂಟ್ಗಳನ್ನು ನೀವೇನು ಮಾಡ್ಬೋದು ಅಂದರೆ ರಿಜಿಸ್ಟ್ರೇಷನ್ ಮಾಡ್ಬೋದು. ಮೂಲ ದಾಖಲಾತಿಗಳನ್ನು ಹೋಗಿ ಒಪ್ಪಿಸಬೇಕು, ಪ್ಲಸ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕೂಡ ಇಲ್ಲಿ ಒಂದು ದಿನಾಂಕಗಳನ್ನು ವಿಸ್ತರಣೆ ಮಾಡಿದ್ದಾರೆ. ಓಕೆ, ಯಾಕಂದರೆ ಸ್ವಲ್ಪ ತಡ ಆಗಿತ್ತು ಅಡ್ಮಿಷನ್ ಕಾಲೇಜುಗಳಲ್ಲಿ. ಈಗ ಹೋಗಿ ರೀಸೆಂಟಾಗಿ ಅಡ್ಮಿಷನ್ ತೊಗೊತಾ ಇದ್ದಾರೆ ಅಂಥವ್ರುಗಳಿಗೆ ಈ ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ಕಾಲೇಜುಗಳಿಗೆ ನೀವೇನು ಮಾಡ್ಬೋದು ಅಂದರೆ ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಬಂದು ಒಪ್ಪಿಸಲಿಕ್ಕೆ 9ನೇ ತಾರೀಕು ತನಕ ನಾವು ಟೈಮ್ಗಳನ್ನು ಕೊಟ್ಟಿದ್ದೇವೆ. ನೀವು ಪೇಮೆಂಟನ್ನು ಕೂಡ ಮಾಡಬೇಕಾಗತ್ತೆ. ಪ್ರತಿ ವಿದ್ಯಾರ್ಥಿಗೆ 200 ರೂಪಾಯಿ ಜಾಸ್ತಿ ದಂಡ ತುಂಬಿ ನೀವು ತೊಗೊಂಬಂದು ನಮ್ಮಲ್ಲಿ ಕೊಡಬಹುದು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಇದು ವಿದ್ಯಾರ್ಥಿಗಳಿಗೆ ಸಂಬಂಧ ಇಲ್ಲ, ಇದು ದೂರದಿಂದ ಯಾವುದೇ ಥರಂಥ ವಿದ್ಯಾರ್ಥಿಗಳಿಗೆ ಸಂಬಂಧ ಬರೋದಿಲ್ಲ. ಇದು ಕಾಲೇಜಿಗೆ ಮತ್ತು ಬೋರ್ಡಿಗೆ ಸಂಬಂಧಿಸಿದಂಥ ವಿಷಯವಾಗಿದೆ ಅಷ್ಟೇ. ಇದನ್ನು ನೀವು ಇಗ್ನೋರ್ ಮಾಡಬೇಕಾಗತ್ತೆ, ಯಾಕಂದರೆ ಇದನ್ನು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ.